ಮುಸ್ಲಿಮರು ರಂಜಾನ್ ಹಬ್ಬವನ್ನ ಯಾಕೆ ಆಚರಿಸ್ತಾರೆ? ರಂಜಾನ್ ಟೈಮಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನೀರನ್ನು ಕೂಡ ಕುಡಿಯದೆ ಅಷ್ಟು ಕಟ್ಟುನಿಟ್ಟಾಗಿ ಉಪವಾಸವನ್ನ ಯಾಕೆ ಮಾಡ್ತಾರೆ? ಹಾಗೆ ಮುಸ್ಲಿಂಗಳು ಒಂದ್ ವೇಳೆ ಸಾವನ್ನಪ್ಪಿದ್ರೆ ಅವರ ಅಂತ್ಯಕ್ರಿಯೆ ತುಂಬಾ ವಿಚಿತ್ರವಾಗಿರುತ್ತೆ. ಅಷ್ಟೇ ಅಲ್ಲ, ಮುಸ್ಲಿಂಗಳು ಮಲಮೂತ್ರ ವಿಸರ್ಜನೆ ಮಾಡೋಕೆ ಶೌಚಾಲಯಕ್ಕೆ ಹೋಗ್ಬೇಕಾದ್ರೂ ಕೂಡ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡೇ ಹೋಗ್ತಾರೆ. ಈ ರೀತಿ ಮುಸ್ಲಿಂಗಳ ವಿಚಿತ್ರ ಆಚಾರ ಪದ್ಧತಿಗಳ ಬಗ್ಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ಮೊದಲನೇದಾಗಿ ಮುಸ್ಲಿಂಗಳು ರಂಜಾನ್ ಹಬ್ಬವನ್ನ ಯಾಕೆ ಆಚರಿಸ್ತಾರೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ರಂಜಾನ್ ಟೈಮಲ್ಲಿ ಮುಸ್ಲಿಂಗಳು ಉಪವಾಸ ಇರ್ತಾರೆ. ಅಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಆಹಾರವನ್ನ ತಿನ್ನೋದಿಲ್ಲ, ಕನಿಷ್ಠ ನೀರನ್ನು ಸಹ ಕುಡಿಯೋದಿಲ್ಲ. ಅಷ್ಟು ಕಠಿಣವಾದಂತ ಉಪವಾಸ ಮಾಡ್ತಾರೆ. ಈ ರೀತಿ ಯಾಕೆ ಮಾಡ್ತಾರೆ ಅಂದ್ರೆ, ಮನುಷ್ಯನ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆಹಾರ ಮತ್ತು ನೀರು. ಇವುಗಳನ್ನೇ ಸ್ವಲ್ಪ ದಿನ ಬಿಡೋದ್ರಿಂದ ಮಾನವ ತನ್ನ ಆಸೆಗಳನ್ನ ನಿಯಂತ್ರಿಸಲು ಕಲಿಯುತ್ತಾನೆ. ಹಾಗೆ ಉಪವಾಸ ಇರೋದ್ರಿಂದ ಅನ್ನದ ಮಹತ್ವ ತಿಳಿಯುತ್ತೆ. ತಾನು ಎಷ್ಟೇ ಶ್ರೀಮಂತನಾಗಿದ್ರೂ ಬಡವರ ಜೀವನದ ಅನುಭವ ಆಗುತ್ತೆ. ಹಾಗೆ ಪ್ರತಿದಿನ ಹಸಿವಿನಿಂದ ಬದುಕುವಂತ ಅದೆಷ್ಟೋ ಜನಗಳ ನೋವು ಉಪವಾಸ ಮಾಡೋದ್ರಿಂದ ಅರ್ಥವಾಗುತ್ತೆ. ಇದರಿಂದ ಅಂಥವರಿಗೆ ದಾನ ಮಾಡುವ ಮನಸ್ಸು ಬರುತ್ತೆ. ಈ ಕಾರಣಕ್ಕೆ ಇಸ್ಲಾಂ ಧರ್ಮದಲ್ಲಿ ರಂಜಾನ್ ಸಮಯದಲ್ಲಿ ಮುಸ್ಲಿಂಗಳು ಉಪವಾಸವನ್ನ ಆಚರಿಸ್ತಾರೆ. ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಮದುವೆ ಆಗ್ಬೇಕಾದ್ರೆ ಯಾವುದೇ ರೀತಿಯ ಅಗ್ರಿಮೆಂಟ್ ಅನ್ನ ಹಾಕೊಳ್ಳೋದಿಲ್ಲ. ಆದ್ರೆ ಇಸ್ಲಾಂ ಧರ್ಮದಲ್ಲಿ ಮದುವೆಯಾಗೋದಕ್ಕಿಂತ ಮುಂಚೆನೆ ಅಗ್ರಿಮೆಂಟ್ ಅನ್ನ ಹಾಕೊಳ್ತಾರೆ ಅನ್ನೋ ವಿಷಯ ನಿಮ್ಗೇನಾದ್ರೂ ಗೊತ್ತಾ? ಹೌದು, ಮುಸ್ಲಿಂಗಳು ಮದುವೆ ಆಗ್ಬೇಕಾದ್ರೆ ಮಸೀದಿಯಿಂದ ಒಂದು ಅಗ್ರಿಮೆಂಟ್ ಫಾರ್ಮ್ ಅನ್ನ ಕೊಡಲಾಗುತ್ತೆ. ಅದಕ್ಕೆ ಇಂತಿಷ್ಟು ಹಣವನ್ನ ಕಟ್ಟಿ ಗಂಡು ಮತ್ತು ಹೆಣ್ಣು ಇಬ್ಬರೂ ಕೂಡ ಮದುವೆಯಾಗೋಕೆ ನಮ್ಗೆ ಒಪ್ಪಿಗೆ ಇದೆ, ಯಾವುದೇ ಅಭ್ಯಂತರ ಇಲ್ಲ ಅಂತ ಒಪ್ಕೊಂಡು ಆ ಅಗ್ರಿಮೆಂಟ್ ಫಾರ್ಮ್ ಅಲ್ಲಿ ಸಿಗ್ನೇಚರ್ ಮಾಡ್ಬೇಕಾಗುತ್ತೆ. ನಂತರ ಅವರು ಮದುವೆ ಆಗ್ತಾರೆ. ಇಲ್ಲಿ ಇನ್ನೊಂದು ವಿಷಯವೇನೆಂದ್ರೆ, ಆ ಅಗ್ರಿಮೆಂಟ್ ಫಾರ್ಮ್ ಅನ್ನ ಅವರು ಜೋಪಾನವಾಗಿ ಇಟ್ಕೋಬೇಕು. ಯಾಕಂದ್ರೆ ಒಂದ್ ವೇಳೆ ಯಾವಾಗಾದ್ರೂ ಅವರಿಬ್ರು ದೂರವಾಗ್ಬೇಕು, ಡೈವರ್ಸ್ ಪಡ್ಕೋಬೇಕಂದ್ರೆ ಆ ಅಗ್ರಿಮೆಂಟ್ ಫಾರ್ಮ್ ಬೇಕಾಗುತ್ತೆ. ಇಲ್ಲವಾದ್ರೆ ಅವ್ರಿಗೆ ಡಿವೋರ್ಸ್ ಸಿಗೋದು ಸ್ವಲ್ಪ ಕಷ್ಟ. ಮತ್ತೆ ಮುಸ್ಲಿಮರು ವರ್ಷಕ್ಕೆ ಒಮ್ಮೆ ಕುರ್ಬಾನಿ ಅಥವಾ ಬಕ್ರೀದ್ ಹಬ್ಬವನ್ನ ಆಚರಿಸ್ತಾರೆ. ಆ ಹಬ್ಬದಲ್ಲಿ ಒಂದು ಪ್ರಾಣಿಯನ್ನ ಬಲಿ ಕೊಟ್ಟು ಅದರ ಮಾಂಸವನ್ನ ಬಡವರಿಗೆ ಹಂಚಿಕೆ ಮಾಡ್ತಾರೆ. ಇದನ್ನ ಯಾಕೆ ಮಾಡ್ತಾರೆ ಗೊತ್ತಾ? ಇದರ ಹಿಂದೆ ಒಂದು ಕಥೆಯೇ ಇದೆ. ಹೀಗೆ ಒಂದು ಸಾರಿ ಒಬ್ಬ ಪ್ರವಾದಿಯು ದೇವರ ಮೇಲೆ ಅಪಾರವಾದಂತ ಭಕ್ತಿಯನ್ನ ಹೊಂದಿರ್ತಾರೆ. ಆದ್ದರಿಂದ ಭಗವಂತನಾದಂತ ಅಲ್ಲ ಆ ಪ್ರವಾದಿಯ ಭಕ್ತಿಯನ್ನ ಪರೀಕ್ಷೆ ಮಾಡೋದಿಕ್ಕೆ ಅಂತ, ನಿನಗೆ ನಿಜವಾಗಿಯೂ ನನ್ನ ಮೇಲೆ ಅಷ್ಟೊಂದು ಭಕ್ತಿ ಇದ್ದರೆ ನಿನಗೆ ಅತಿ ಪ್ರಿಯವಾದದ್ದು ಅಂದ್ರೆ ನೀನು ಯಾವುದನ್ನ ಅತಿ ಹೆಚ್ಚಾಗಿ ಇಷ್ಟಪಡುವೆಯೋ ಅದನ್ನು ನನಗಾಗಿ ತ್ಯಾಗ ಮಾಡು ಅಂತ ಹೇಳಿದಾಗ, ಆ ಪ್ರವಾದಿಯು ಅತಿ ಹೆಚ್ಚು ಇಷ್ಟಪಡ್ತಾ ಇದ್ದದ್ದು ಅಂದ್ರೆ ಅದು ಅವರ ಮಗನನ್ನ. ಆದ್ದರಿಂದ ಆ ಪ್ರವಾದಿಯು ತನ್ನ ಮಗನನ್ನ ತ್ಯಾಗ ಮಾಡಲು ತುಂಬಾ ದುಃಖ ಪಡ್ತಾರೆ. ಆದ್ರೂ ದೇವರ ಆದೇಶವನ್ನ ಪಾಲಿಸಲೇಬೇಕು ಎಂಬ ಕಾರಣಕ್ಕೆ ತಾನು ಅತಿ ಹೆಚ್ಚು ಇಷ್ಟಪಡುತ್ತಿದ್ದ ತನ್ನ ಮಗನನ್ನೇ ಅಲ್ಲಾನಿಗೆ ಬಲಿ ಕೊಟ್ಟು ತ್ಯಾಗ ಮಾಡೋಕೆ ಪ್ರವಾದಿಯು ಮುಂದಾಗ್ತಾರೆ. ಆಗ ದೇವರು ಅದನ್ನು ತಡೆದು ಒಂದು ಪ್ರಾಣಿಯನ್ನ ಬಲಿ ಕೊಡಲು ಹೇಳುತ್ತಾರಂತೆ. ಅಂದಿನಿಂದ ಮುಸ್ಲಿಮರು ಬಕ್ರೀದ್ ಹಬ್ಬವನ್ನ ಆಚರಿಸಿ ಒಂದು ಪ್ರಾಣಿಯನ್ನ ಬಲಿ ಕೊಟ್ಟು ಅದರ ಮಾಂಸವನ್ನ ಬಡವರಿಗೆ ಹಂಚುತ್ತಾರೆ. ಇದನ್ನ ಮುಸ್ಲಿಂಗಳು ತ್ಯಾಗ ಮತ್ತು ದಾನದ ಪ್ರತೀಕ ಅಂತ ಭಾವಿಸ್ತಾರೆ. ಮತ್ತೆ ಮುಸ್ಲಿಂಗಳು ಶೌಚಾಲಯಕ್ಕೆ ಹೋಗುವ ಮುಂಚೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರಂತೆ. ಇದನ್ನ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರು ಕೂಡ ಇದು ಸತ್ಯ. ಅವರು ಈ ರೀತಿ ಯಾಕೆ ಮಾಡ್ತಾರೆ ಅಂದ್ರೆ, ಶೌಚಾಲಯ ಅನ್ನೋದು ಒಂದು ಅಶುದ್ಧವಾದಂತ ಸ್ಥಳವಾಗಿರುತ್ತೆ. ಅಲ್ಲಿ ಕೆಟ್ಟ ಶಕ್ತಿಗಳು, ಪಿಶಾಚಿಗಳು ವಾಸ ಇರ್ಬೋದು. ಅವುಗಳಿಂದ ನಮಗೆ ಏನಾದ್ರೂ ಸಮಸ್ಯೆ ಆಗ್ಬೋದು. ಆದ್ರಿಂದ ಅಂತಹ ಸ್ಥಳಕ್ಕೆ ಹೋಗುವಾಗ ದೇವರ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಒಳ್ಳೆಯದ್ದು ಅಂತ ಹೇಳಿ ಶೌಚಾಲಯಕ್ಕೆ ಹೋಗುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ದೇವರನ್ನ ನೆನಪಿಸಿಕೊಂಡು ಹೋಗ್ತಾರಂತೆ. ಮತ್ತೆ ಇಸ್ಲಾಂ ಧರ್ಮದಲ್ಲಿ ಮತ್ತೊಂದು ವಿಭಿನ್ನವಾದಂತ ಆಚಾರ ಇದೆ. ಅದೇನೆಂದ್ರೆ, ಮುಸ್ಲಿಮರು ಸಾವನ್ನಪ್ಪಿದ್ರೆ ಅವರ ದೇಹವನ್ನ ಎಂದಿಗೂ ಕೂಡ ಬೆಂಕಿಯಲ್ಲಿ ಸುಡೋದಿಲ್ಲ. ಅದರ ಬದಲಿಗೆ ಸಾವನ್ನಪ್ಪಿದವರ ದೇಹವನ್ನ ಮಣ್ಣಿನಲ್ಲಿ ಮುಚ್ಚಿ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಹಾಗಾದ್ರೆ ಯಾಕೆ ಅವರು ಸಾವನ್ನಪ್ಪಿದವರ ದೇಹವನ್ನ ಬೆಂಕಿಯಲ್ಲಿ ಸುಡದೆ ಮಣ್ಣು ಮಾಡ್ತಾರೆ ಅಂತ ಗೊತ್ತಾ? ಯಾಕಂದ್ರೆ ಮಾನವನು ಮಣ್ಣಿನಿಂದಲೇ ಸೃಷ್ಟಿಯಾದವನು. ಆದ್ದರಿಂದ ಸಾವನ್ನಪ್ಪಿದ ಮೇಲೆ ಮತ್ತೆ ಅವನ ದೇಹ ಮಣ್ಣಿಗೆ ಹೋಗೋದೆ ಸರಿ ಎಂಬ ಭಾವನೆಯಿಂದ. ಹಾಗೆ ಇಲ್ಲಿ ಇನ್ನೂ ವಿಚಿತ್ರ ಏನಂದ್ರೆ, ಅವರ ದೇಹವನ್ನ ಮಣ್ಣು ಮಾಡಿದ ಮೇಲೆ ಅವರ ಸಮಾಧಿಯನ್ನ ಅಲಂಕರಿಸೋದನ್ನ ಮಾಡೋ ಹಾಗಿಲ್ಲ. ಯಾಕಂದ್ರೆ ಸಾವನ್ನಪ್ಪಿದವರ ಸಮಾಧಿಯನ್ನ ಹೂಗಳಿಂದ ಅಲಂಕರಿಸಿ
ಅವರನ್ನ ದೇವರ ಮಟ್ಟಕ್ಕೆ ಪೂಜಿಸುವುದು ಸರಿಯಲ್ಲ ಅಂತ ಕೆಲವೊಂದಷ್ಟು ಜನ ನಂಬ್ತಾರೆ. ಆದ್ರೆ ಇನ್ನೂ ಕೆಲ ಮುಸ್ಲಿಂಗಳು ಸಾವನ್ನಪ್ಪಿದವರನ್ನ ಮಣ್ಣು ಮಾಡಿದ್ಮೇಲೆ ಅವರ ಸಮಾಧಿಗೆ ಹೂಗಳಿಂದ ಅಲಂಕಾರವನ್ನ ಮಾಡ್ತಾರೆ. ಹಾಗೆ ಅವರ ಸಮಾಧಿಯ ಪಕ್ಕದಲ್ಲಿ ಬೇರೆಯವರ ಸಮಾಧಿ ಅಥವಾ ಮುಂಚೆನೆ ಸಾವನ್ನಪ್ಪಿರ್ತಾರಲ್ಲ ಅಂಥವರ ಸಮಾಧಿಗಳು ಇದ್ರೆ ಆ ಸಮಾಧಿಗಳಿಗೂ ಕೂಡ ಸ್ವಲ್ಪ ಸ್ವಲ್ಪ ಹೂಗಳನ್ನ ಹಾಕಿ ಅವುಗಳಿಗೂ ಸಮಾನವಾದಂಥ ಗೌರವ ಕೊಡ್ತಾರಂತೆ. ಮತ್ತೆ ನೀವು ಯಾವಾಗ್ಲಾದ್ರೂ ಮುಸ್ಲಿಂಗಳ ಮಸೀದಿಗಳಿಗೆ ಹೋದಾಗ ಅಲ್ಲಿ ಯಾವುದೇ ದೇವರ ಫೋಟೋವಾಗ್ಲಿ ಅಲ್ಲನ ಫೋಟೋಗಳಾಗ್ಲಿ ಅಥವಾ ದೇವರ ಶಿಲೆಗಳಾಗ್ಲಿ ಮೂರ್ತಿಗಳಾಗ್ಲಿ ಇರೋದೇ ಇಲ್ಲ. ಯಾಕಂದ್ರೆ ಇಸ್ಲಾಂ ಧರ್ಮದಲ್ಲಿ ದೇವರನ್ನ ಯಾವುದೋ ಒಂದು ರೂಪದಲ್ಲಿ ಅಥವಾ ದೇವರು ಇದೇ ರೂಪದಲ್ಲಿ ಇದ್ದಾನೆ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಮಾನವರು ದೇವರನ್ನ ಒಂದು ನಿರ್ದಿಷ್ಟವಾದಂತ ರೂಪದಲ್ಲಿ ಮಾತ್ರ ನೋಡುತ್ತಾ ನಿಜವಾದ ದೇವರನ್ನ ಮರೆತು ಯಾವುದೋ ಒಂದು ರೂಪವನ್ನ ಮಾತ್ರ ಪೂಜಿಸಲು ಶುರು ಮಾಡ್ತಾರೆ. ಆದ್ರೆ ದೇವರು ಯಾವ ರೂಪದಲ್ಲಾದ್ರೂ ಇರ್ಬೋದು ಎಂಬ ಕಾರಣಕ್ಕೆ ಮಸೀದಿಯ ಒಳಗಡೆ ಅಲ್ಲಾ ದೇವರ ಚಿತ್ರವಾಗಲಿ ಯಾವುದೇ ದೇವರ ಶಿಲೆಗಳಾಗ್ಲಿ ಇರೋದಿಲ್ಲ. ಎಲ್ಲವೂ ಖಾಲಿ ಖಾಲಿಯಾಗಿ ಕಾಣಿಸುತ್ತೆ. ಹಾಗೆ ಮತ್ತೊಂದು ವಿಷಯವೇನೆಂದ್ರೆ ಇಸ್ಲಾಂ ಧರ್ಮದ ಪ್ರಕಾರ ಮನುಷ್ಯರ ಜೊತೆಯಲ್ಲಿ ಯಾವಾಗಲೂ ಕೆಲವು ಶಕ್ತಿಗಳು ಇರುತ್ತೆ ಅಂತ ಹೇಳ್ತಾರೆ. ಅವುಗಳನ್ನ ಜಿನ್ ಅಂತ ಕರೆಯಲಾಗುತ್ತೆ. ಅವುಗಳನ್ನ ನಾವು ನೋಡೋಕೆ ಸಾಧ್ಯವಿಲ್ಲ, ಆದ್ರೆ ಅವುಗಳು ನಮ್ಮನ್ನ ನೋಡ್ತಿರ್ತವಂತೆ. ನಮ್ಮ ಮನಸ್ಸಿನಲ್ಲಿ ಬರುವಂತ ಕೆಲವೊಂದು ಆಲೋಚನೆಗಳ ಮೇಲೆ ಕೂಡ ಈ ಜಿನ್ ಅಥವಾ ಶೈತಾನ್ ಪ್ರಭಾವ ಇರುತ್ತೆ ಅಂತ ಹೇಳಲಾಗುತ್ತೆ. ಜೊತೆಗೆ ಇಸ್ಲಾಂ ಧರ್ಮದಲ್ಲಿ ಒಂದು ದೊಡ್ಡ ನಂಬಿಕೆ ಇದೆ. ಅದೇನೆಂದ್ರೆ ಒಂದು ದಿನ ಬರುತ್ತೆ, ಅವತ್ತು ಎಲ್ಲವೂ ಮುಗಿದು ಹೋಗುತ್ತೆ. ಆ ದಿನ ಸತ್ತಿರುವಂತ ಎಲ್ಲಾ ಜನರು ಮತ್ತೆ ಜೀವಂತವಾಗುತ್ತಾರೆ. ಅವರ ಜೀವನದಲ್ಲಿ ಮಾಡಿದ್ದಂತ ಪ್ರತಿಯೊಂದು ಕೆಲಸ, ಒಳ್ಳೆಯದು ಅಥವಾ ಕೆಟ್ಟದ್ದು ಎಲ್ಲವನ್ನೂ ತೂಕ ಮಾಡಿ ತೀರ್ಪನ್ನ ಕೊಡಲಾಗುತ್ತೆ. ಅನಂತರ ಯಾರಿಗೆ ಸ್ವರ್ಗ ಯಾರಿಗೆ ನರಕ ಅಂತ ನಿರ್ಧಾರ ಆಗುತ್ತದೆ ಎಂಬ ಬಲವಾದಂತ ನಂಬಿಕೆ ಇದೆ. ಮತ್ತೆ ಇಸ್ಲಾಂ ಧರ್ಮದ ಪ್ರಕಾರ ಸಾವನ್ನಪ್ಪಿದ ಮೇಲೆ ಇಬ್ಬರು ದೂತರು ಬಂದು ಸಮಾಧಿಯ ಒಳಗಡೆ ಕೂತು ಸಾವನ್ನಪ್ಪಿರುವಂತ ಆ ವ್ಯಕ್ತಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರಂತೆ. ಆಗ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ರೆ ಸ್ವರ್ಗ, ಇಲ್ಲವಾದ್ರೆ ನರಕ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಎಲ್ಲಾ ನಂಬಿಕೆಗಳು, ಆಚಾರಗಳು ಇವೆಲ್ಲವೂ ಬೇರೆಯವರಿಗೆ ವಿಚಿತ್ರವಾಗಿ ಕಾಣಿಸಿದ್ರು ಕೂಡ ಅವೆಲ್ಲವುಗಳ ಹಿಂದೆ ಒಂದು ಆಳವಾದ ಅರ್ಥವಿರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.